ಸೀತಾ ಹೋದ್ರೆ ಮುಳ್ಳೇರಿ ಹೋಗ್ತೀವಿ. ಮುಳ್ಳೇರಿಯಿಂದ ಸೀತಾ ಜಾಲ್ಸೂರು, ಜಾಲ್ಸೂರಿಂದ ಸುಬ್ರಹ್ಮಣ್ಯದಿಂದ ಸುಬ್ರಹ್ಮಣ್ಯ ದೇವರ ದರ್ಶನ ಎಲ್ಲ ಮಾಡ್ಕೊಂಡು ಅಲ್ಲಿಂದ ಸೀತಾ ಇಲ್ಲಿ. ಈಗ ನಾವು ಎಲ್ಲಿಗೆ ಹೊರಟಿದ್ವಿ ಅಂತ ಹೇಳಿದ್ರೆ, ಇವತ್ತು ನಾವೊಂದು ಫ್ಯಾಮಿಲಿ ಆಗಿ ತಂಗಿ ಮನೆಯಿಂದ ಇವತ್ತು ಸುಬ್ರಹ್ಮಣ್ಯ ಧರ್ಮಸ್ಥಳಕ್ಕೆ ಒಂದು ಟ್ರಿಪ್. ಬೆಳಿಗ್ಗೆ ಹೋಗಿ ಸಂಜೆ ಬರುವಂತದ್ದು. ಸುಬ್ರಹ್ಮಣ್ಯ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಈಗ ಏನು ದೊಡ್ಡ ರಶ್. ಆತ್ಮೀಯರೇ, ಎಲ್ಲರಿಗೂ ಶುಭೋದಯ. ಉಷಾ ವೆಂಕಟೇಶ್ವರ ಬ್ಲಾಗ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತು ತಂಗಿ ಮನೆಯಲ್ಲಿದ್ದೇನೆ, ಕಾಸರಗೋಡು. ನಿನ್ನೆ ಸಂಜೆ ಒಂದು 5:05 ಗಂಟೆ ಆಯ್ತು ಬೆಳಗ್ಗೆ ಊಟಿಯಿಂದ ಬಿಟ್ಟು ಬರ್ಬೇಕಾದ್ರೆ. ನಾನೇನ್ ಮಾಡಿದೆ ಅಂತ ಹೇಳಿದ್ರೆ, ನಿನ್ನೆ ದಾರಿ ಬರ್ಬೇಕಾದ್ರೆ ನಾನು ಡೈರೆಕ್ಟ್ ಆಗಿ ಬರುವಂತ ಒಂದು ದಾರಿಯಲ್ಲಿ ಕಣ್ಣೂರು ಮೇಲೆ ಬರ್ಬೇಕಾಗಿತ್ತು. ನಾನು ಎಂತ ಮಾಡಿದೆ, ಕೊಟ್ಟಿಯೂರು ಮತ್ತೆ ಇರಟಿ ಮೇಲೆ ಬಂದೆ. ಕೊಟ್ಟಿಯೂರು ಇರಟಿ ಮೇಲೆ ಬಂದೆ ಅಂತ ಆಯ್ತು. ಸ್ವಲ್ಪ ದಾರಿ ಹಿಲ್ಸ್ ರಸ್ತೆ, ಅದು ಹಿಲ್ಸ್ ರಸ್ತೆ ಆದ ಕಾರಣ ಸ್ವಲ್ಪ ನಮಗೆ ಸ್ಪೀಡ್ ಬರಕ್ಕಾಗಲ್ಲ. ಮತ್ತೆ ದಾರಿ ಕೂಡ ನನಗೆ ಗೊತ್ತಿಲ್ಲ, ಅದು ಕೊಟ್ಟಿಯೂರಿಂದ ನಂತರ ನನಗೆ ಬರುವಂತ ದಾರಿ ಗೊತ್ತಿಲ್ಲ. ಹಾಗಾಗಿ ನಾನೇನ್ ಮಾಡಿದೆ, ಸ್ವಲ್ಪ ಅಲ್ಲಿಂದ ಬಳವ ರಸ್ತೆ ಆದ ಕಾರಣ ನಿಧಾನ ಆಯ್ತು ಬರ್ಬೇಕಾದ್ರೆ. ದಾರಿ ಹತ್ರ ಎಲ್ಲ ಕೇಳ್ಕೊಂಡು ಬರ್ಬೇಕಾದ್ರೆ ಬಹಳ ನಿಧಾನ ಆಯ್ತು. ಮತ್ತೆ ಇಲ್ಲಿಗೆ ಸೀತಾ ಅದು ಬಂದ್ರೆ ಎಲ್ಲಿ ಬರ್ತಂದ್ರೆ ಚಲಿಪರಂಬ ಬರುತ್ತೆ. ಚಲಿಪರಂಬದಿಂದ ಮತ್ತೆ ಸೀತಾ ಕಾಸರಗೋಡಿಗೆ ಬಂದೆ. ಬರುವಾಗ ಮನೆ ಮುಟ್ಟುವಾಗ 5:30 ಗಂಟೆ ಆಯ್ತು ನಿನ್ನೆ. ಈಗ ನಾವು ಎಲ್ಲಿಗೆ ಹೊರಟಿದ್ವಿ ಅಂತ ಹೇಳಿದ್ರೆ, ಇವತ್ತು ನಾವೊಂದು ಫ್ಯಾಮಿಲಿ ಆಗಿ ತಂಗಿ ಮನೆಯಿಂದ ಇವತ್ತು ಸುಬ್ರಹ್ಮಣ್ಯ ಧರ್ಮಸ್ಥಳಕ್ಕೆ ಒಂದು ಟ್ರಿಪ್. ಬೆಳಿಗ್ಗೆ ಹೋಗಿ ಸಂಜೆ ಬರುವಂತದ್ದು. ಹಾಗೆ ನಿಮಗೆ ಕೂಡ ನಾನು ಹೋಗುವಂತ ಒಂದು ಏನೋ ಜಾಗ ಇದೆ, ಎಲ್ಲವನ್ನು ಕೂಡ ತೋರಿಸ್ಕೊಡ್ತೀನಿ. ಸುಬ್ರಹ್ಮಣ್ಯ ಧರ್ಮಸ್ಥಳದ ಟ್ರಿಪ್ ಜೊತೆಗೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ನಮ್ಮ ಚಾನೆಲ್ ಅನ್ನ ಯಾರು ನೋಡ್ತಾ ಇದ್ರಿ, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಉಷಾ ವೆಂಕಟೇಶ್ವರ ವ್ಲಾಗ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಉಷಾ ವೆಂಕಟೇಶ್ವರ ವ್ಲಾಗ್ ಇನ್ಸ್ಟಾಗ್ರಾಮ್ ಇದೆ, ಫಾಲೋ ಮಾಡ್ಕೊಳ್ಳಿ. ಹಾಗಾದ್ರೆ ನಮ್ಮ ಒಂದು ಜರ್ನಿಯನ್ನ ಸ್ಟಾರ್ಟ್ ಮಾಡೋಣ. ಆದ್ಮೇಲೆ ನೋಡಿ, ಇದು ನಮ್ಮ ಒಂದು ತಂಗಿಯ ಒಂದು ಮನೆ, ಇದು ಕಾಸರಗೋಡಲ್ಲಿರುವಂತದ್ದು. ನೋಡಿ, ನಮ್ಮ ಅಮ್ಮ ಎಲ್ಲ ರೆಡಿಯಾಗಿ ನಿಂತಿದ್ದಾರೆ ಇಲ್ಲಿ. ಇವತ್ತು ಹೋಗೋದು ನಮ್ಮ ಕಾರಲ್ಲಿ ಅಲ್ಲ, ಇವತ್ತು ನಮ್ಮ ಒಂದು ಭಾವನ ಕಾರಲ್ಲಿ ಹೋಗೋದು. ಭಾವನ ಕಾರ್ ತಕೊಂಡು ಹೋಗೋದು ಇವತ್ತು. ತಂಗಿ ಮಗಳೆಲ್ಲ ಮನೆಯ ಒಳಗಿದ್ದಾರೆ, ಬರ್ಬೇಕಷ್ಟೇ. ಇಲ್ಲಿ ಸೆಕೆಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಸೆಕೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟ ಸೆಕೆ. ಇದೇ ನಮ್ಮ ಒಂದು ಇವತ್ತಿನ ಗಾಡಿ. ಸುಬ್ರಹ್ಮಣ್ಯ ಧರ್ಮಸ್ಥಳ ಪ್ರಾರಂಭ ಮಾಡೋಣ ನಮ್ಮ ಜರ್ನಿಯನ್ನ. ಈಗ ನಾವು ಫಸ್ಟಿಗೆ ಹೋಗೋದು ಹೇಗೆ ಹೋಯ ಅಂತ ಹೇಳಿದ್ರೆ, ನಾವ್ ಇಲ್ಲಿಂದ ಈಗ ನಮಗೆ ಮುಳ್ಳೇರಿ ಹತ್ರ ಹೀಗೆ ಹೋಗ್ತೀವಿ ನಾವು. ಸೀತಾ ಮೇಲೆ ನೆಲ್ಲಿಕಟ್ಟೆ ಹೋಗಿ ಮಲ್ಲಕ್ಕೆ ಹೋಗೋ ದಾರಿಯಲ್ಲಿ ಹೋಗಿ ಸೀತಾ ಹೋದ್ರೆ ಮುಳ್ಳೇರಿ ಹೋಗ್ತೀವಿ. ಮುಳ್ಳೇರಿಯಿಂದ ಸೀತಾ ಜಾಲ್ಸೂರಿಂದ ಸುಬ್ರಹ್ಮಣ್ಯದಿಂದ ಸುಬ್ರಹ್ಮಣ್ಯ ದೇವರ ದರ್ಶನ ಎಲ್ಲ ಮಾಡ್ಕೊಂಡು ಅಲ್ಲಿಂದ ಸೀತಾ ಇಲ್ಲಿಗೆ ಸೌತರ್ಕದಿಂದ ಮಧ್ಯಾಹ್ನ ಊಟ ಮುಗಿಸಿ ಅಲ್ಲಿಂದ ಸೀತಾ ಧರ್ಮಸ್ಥಳದಲ್ಲಿ ದೇವರ ದರ್ಶನ ಎಲ್ಲ ಮಾಡ್ಕೊಂಡು ಅಲ್ಲಿಂದ ಊಟ ಮಾಡ್ಕೊಂಡು ರಾತ್ರಿ ಬಿಡೋಣ ಅಂತ ಹೇಳಿ ನಾವು ಈಗ ಒಂದು ಪ್ಲಾನ್ ಮಾಡಿದೀವಿ. ನೋಡ್ಬೇಕು ಏನೆಲ್ಲ ಆಗುತ್ತೆ, ಇವತ್ತಿನ ಒಂದು ದಿನಚರಿ ಹೇಗಿದೆ ಅಂತ ಹೇಳಿ ನೋಡ್ಬೇಕು. ಗಾಡಿ ಇಲ್ಲಿ ನಿಂತಿದೆ. ನಮ್ಮ ಗಾಡಿಗೆ ಒಂದ್ ದಿವಸ ರೆಸ್ಟ್ ಕೊಡೋಣ ಅಂತ ಹೇಳಿ, ಯಾಕಂದ್ರೆ ಮತ್ತೆ ನಾಳೆ ನಾಳೋದು ಮತ್ತೆ ಹೋಗ್ಲಿಕ್ಕಿದೆ. ಹಾಗಾಗಿ ನೆಲ್ಲಿಗಟ್ಟೆಯಿಂದ ಸೀತಾ ಮುಳ್ಳೇರಿಯ ಹೀಗೆ ಹೋಗುವಂತದ್ದು. ನೋಡಿ ಇಲ್ಲೆಲ್ಲ, ನೋಡಿ ಇದೆಲ್ಲ ವಿಲೇಜ್. ನೋಡಿ ಇಲ್ಲೆಲ್ಲ ಮನೆಗಳೆಲ್ಲ ಇದೆ. ನೋಡಿ ತೆಂಗಿನ ಮರ ಮತ್ತೆ ಬಾಳೆ ತೋಟ ಎಲ್ಲ ಮಾಡಿದ್ದಾರೆ. ಸುಮಾರು ಮನೆಗಳು, ಮುಂಚೆ ಎಲ್ಲ ಮನೆಗಳೇ ಇದ್ದಿಲ್ಲ ಇಲ್ಲಿ, ಈಗೆಲ್ಲ ಒಳ್ಳೆ ಮನೆಗಳೆಲ್ಲ ಆಗಿದೆ ಇಲ್ಲಿ. ಸುಮಾರು ಮುಸ್ಲಿಮರೆಲ್ಲ ಒಳ್ಳೆ ಮನೆ ಎಲ್ಲ ಕಟ್ಟಿ ಕೂತಿದ್ದಾರೆ ಇಲ್ಲಿ. ನಾವೆಲ್ಲ ಬಂದ ಟೈಮಿಗೆಲ್ಲ ಸುಮಾರು ಒಂದು 10 ವರ್ಷದಿಂದ ನಾವು ನೋಡುವಾಗ ಇಲ್ಲಿ ಮನೆನೇ ಇರ್ಲಿಲ್ಲ. ಸಮಯ ಈಗ ಬೆಳಿಗ್ಗೆ 6 ಗಂಟೆ ಆಯ್ತು ನಾವೀಗ ಬಿಡುವಾಗ. ಬೆಳಿಗ್ಗೆ ಸ್ವಲ್ಪ ಬೇಗ ಹೋಗ್ಬೇಕಂತ ಅನ್ಕೊಂಡದ್ದು. ಬೆಳಿಗ್ಗೆ ಎಲ್ಲರೂ 3:30 ಗಂಟೆಗೆ ಎದ್ದಿದೀವಿ. 3 ಗಂಟೆಗೆ ಎದ್ದು ನಿದ್ದೆನೂ ಮಾಡ್ಲಿಲ್ಲ ಸರಿಯಾಗಿ ರಾತ್ರಿ ಇಡೀ. ಸೆಕೆಯಲ್ಲಿ ನಿದ್ದೆನೂ ಬರ್ಲಿಲ್ಲ. ಈಗ ನಾವು ಮಾನ್ಯ ಪೇಟೆಯಲ್ಲಿ ಇದ್ದೇವೆ. ನೋಡಿ, ಇದು ನೀರ್ಚಲಿಗೆ ಹೋಗುವಂತ ಒಂದು ರಸ್ತೆ. ನೋಡಿ, ಸೀತಾ ಹೋದ್ರೆ ನೀರ್ಚಾಲು. ನೋಡಿ, ಇದೇ ಮಾನ್ಯ ಒಂದು ಜಂಕ್ಷನ್. ಇಲ್ಲಿಂದ ನಾವು ಈಗ ಸೀತಾ ರೈಟ್ಗೆ ಹೋಗ್ತೀವಿ. ನೋಡಿ, ಇಲ್ಲಿ ಅಯ್ಯಪ್ಪ ಸ್ವಾಮಿಯ ಒಂದು ಭಜನೆ ಮಂದಿರ ಉಂಟು. ಇಲ್ಲೆಲ್ಲ ಶಬರಿಮಲೆಗೆ ಮಾಲೆ ಹಾಕಿದ ಟೈಮಲ್ಲಿ ಸ್ವಾಮಿಗಳು ಸುಮಾರು ಮಂದಿ ಇರ್ತಾರೆ ಈ ಒಂದು ಜಾಗ, ಇಲ್ಲಿ ಅಯ್ಯಪ್ಪ ಸ್ವಾಮಿಯ ಮಂದಿರದಲ್ಲಿ. ಮತ್ತೆ ಇಲ್ಲಿ ಯಕ್ಷಗಾನ ಕೂಡ ಎಲ್ಲ ನಡೆಯುವಂತದ್ದು ಉಂಟು. ನೋಡಿ, ಈ ಒಂದು ರಸ್ತೆ ಸೀತಾ ಹೋದ್ರೆ ಇದು ಸೀತಾ ಇಲ್ಲಿಗೆ ಕಾಸರಗೋಡಿಗೆ ಹೋಗುವಂತದ್ದು. ವಿದ್ಯಾನಗರ ಕಾಸರಗೋಡು, ಮುಂಡೆ ತನಕ ಕಾಸರಗೋಡಾಗಿ ಹೋಗ್ತದೆ ಸೀತಾ.
ನೋಡಿ ಇನ್ನು ಕೂಡ ಇಲ್ಲೆಲ್ಲ ಹೊಸ ಬಿಲ್ಡಿಂಗ್ ಎಲ್ಲ ಬರ್ತಾ ಉಂಟು ನೋಡಿ, ಎಷ್ಟು ಖಾಲಿ ಜಾಗ ಉಂಟು ಅಲ್ಲಿ. ಆ ಜಾಗದಲ್ಲೆಲ್ಲ ಮನೆಯೆಲ್ಲ ಸುಮಾರು ಈಗ ಕಟ್ತಾ ಇದ್ದಾರೆ ಇನ್ನು ಕೂಡ. ಆದ್ಮೇಲೆ ನಾವೀಗ ನೋಡಿ ಮಧುರಿಂದ ಬಿಟ್ಟು ಈಗ ಮುಳ್ಳೇರಿಯಾ ಬಂದಿವಿ ನೋಡಿ. ಅರ್ಧ ಗಂಟೆಯಲ್ಲಿ ಮುಟ್ಟಿದ್ದೇವೆ ನಾವು ಮುಳ್ಳೇರಿಯಾ. ನೋಡಿ ಇದು ಮುಳ್ಳೇರಿಯಾ ಪೇಟೆ. ಮುಳ್ಳೇರಿಯಾ ಪೇಟೆ ಸೀತಾ ಹೋದ್ರೆ ಜಾಲ್ಸೂರು, ಸುಳ್ಯ, ಮಡಿಕೇರಿ. ಲೆಫ್ಟ್ ಹೋದ್ರೆ ಕುಂಬಳೆ, ಸ್ಟ್ರೈಟ್ ಹೋದ್ರೆ ಕಾಯರ್ಪದವು. ಈ ಕಡೆ ಈಗ ಹೋದ್ರೆ ಕಾಸರಗೋಡು. ನೋಡಿ ಇದು ಮುಳ್ಳೇರಿ ಟೌನ್ ನೋಡಿ. ನೋಡಿ ಇದು ಜಾಲ್ಸೂರು, ಸುಳ್ಯ, ಮಡಿಕೇರಿ ನಮ್ಮ ಒಂದು ಕೊಡಗಿಗೆ ಹೋಗುವಂತ ದಾರಿ. ಮತ್ತೆ ಸುಬ್ರಹ್ಮಣ್ಯ, ಧರ್ಮಸ್ಥಳ. ಮೈಸೂರು, ಬೆಂಗಳೂರು ಕೂಡ ಹೋಗುತ್ತೆ ಇದು ರಸ್ತೆ. ಜಾಲ್ಸೂರು 26 ಕಿಲೋಮೀಟರ್ ಇನ್ನು. ಆತ್ಮೀಯರೇ, ನಾವೀಗ ಮುಳ್ಳೇರಿಯಾದಿಂದ ಜಾಲ್ಸೂರು ಕಡೆಗೆ ನಮ್ಮ ಪ್ರಯಾಣ ಆಗ್ತಾ ಇದೆ. ನೋಡ್ಬೋದು ಎರಡು ಬದಿ ಕೂಡ ನಮಗೆ ಬಹಳಷ್ಟು ಇಲ್ಲಿ ಫಾರೆಸ್ಟ್ಗಳು ಸಿಗುವಂಥದ್ದು. ಇದು ಯಾವ ಜಾಗಪ್ಪ ಅಂತ ಹೇಳಿ ನೀವು ಕೇಳಿದರೆ, ಇದು ಪರಪ್ಪ, ಕುಟ್ಯಾಡಿ ಪರಪ್ಪ ಹೋಗುವ ಜಂಕ್ಷನ್ ಇದು. ಇಲ್ಲಿ ನಮಗೆ ಅಡೂರು ಶ್ರೀ ಮಹಾಲಿಂಗೇಶ್ವರ ಟೆಂಪಲ್ ಕೂಡ ನಮಗೆ ಕಾಣುವಂಥದ್ದು. ಹೋಗ್ಬೇಕಾದ್ರೆ ಅಲ್ಲಿಂದ ನಮಗೆ ಒಂದು 3 ಕಿಲೋಮೀಟರ್ ಒಳಗೆ ಹೋಗಬೇಕು ಕುಟ್ಯಾಡಿಯಿಂದ. ನೋಡ್ಬೋದು ಎರಡು ಬದಿ ಕೂಡ ನಮಗೆ ಇಲ್ಲಿ ಬಹಳಷ್ಟು ಫಾರೆಸ್ಟ್ಗಳು ಸಿಗುತ್ತೆ. ಮತ್ತೆ ಇಲ್ಲಿ ಒಂದು ಪಕ್ಕದಲ್ಲಿ ನಮಗೆ ಪಯಸ್ವಿನಿ ನದಿ ಕೂಡ ಇಲ್ಲಿ ಹರಿಯುವಂಥದ್ದು. ಜಾಲ್ಸೂರಿಗೆ ಸಾಧಾರಣ ನಮಗೆ ಪಂಜಿಕಲ್ಲು, ಜಾಲ್ಸೂರು ಮುಟ್ಟಬೇಕಾದ್ರೆ ಸಿಗುವಂಥದ್ದು. ಜಾಲ್ಸೂರಲ್ಲಿ ಇದೆ ನೋಡಿ. ಇದು ಸ್ಟ್ರೈಟ್ ಹೋದ್ರೆ ಮಂಗಳೂರು, ಪುತ್ತೂರು, ಮಂಗಳೂರು. ಲೆಫ್ಟಿಗೆ ಹೋದ್ರೆ ಕಾಸರಗೋಡು. ನೋಡಿ ಈಗ ಈ ರಸ್ತೆಯಲ್ಲಿ ಸರ್ತ ಹೋದ್ರೆ ಬೆಂಗಳೂರು, ಇದು ಮೈಸೂರು, ಬೆಂಗಳೂರು, ಮಡಿಕೇರಿ. ನಾವೀಗ ಇಲ್ಲಿಂದ ಸ್ವಲ್ಪ ಮುಂದೆ ಹೋಗಿ ಲೆಫ್ಟಿಗೆ ಹೋಗ್ತೀವಿ ನಾವು ಸುಬ್ರಹ್ಮಣ್ಯಕ್ಕೆ. ಜಾಲ್ಸೂರಿಂದ ಸ್ವಲ್ಪ ಮುಂದೆ ಹೋದರೆ ಲೆಫ್ಟಿಗೆ ಸುಬ್ರಹ್ಮಣ್ಯಕ್ಕೆ ದಾರಿ ಇದೆ. ಈಗ ಪೆಟ್ರೋಲ್ ಇಲ್ಲಿ ಹಾಕಿದೆ, ಯಾಕಂತ ಹೇಳಿದರೆ ಕೇರಳದಕ್ಕಿಂತ ಕರ್ನಾಟಕದಲ್ಲಿ ಪೆಟ್ರೋಲಿಗೆ ಲೀಟ್ರಿಗೆ ಒಂದು 8 ರಿಂದ 10 ರೂಪಾಯಿ ಕಡಿಮೆ ಉಂಟು. ಹಾಗಾಗಿ ಗಂಟೆ ಈಗ 7:15 ಗಂಟೆ ಆಯಿತು ನೋಡಿ. ಮನೆಯಿಂದ ಹೊರಟು 1:15 ಗಂಟೆಯಲ್ಲಿ ಬಂದಿದೆ ನಾವು ಈಗ ಇಲ್ಲಿಗೆ. ಆದ್ಮೇಲೆ ನಾವು ಬೆಳಗ್ಗೆ 6:10 ಮನೆಯಿಂದ ಬಿಟ್ಟು ಸುಬ್ರಹ್ಮಣ್ಯಕ್ಕೆ ಕರೆಕ್ಟ್ 8:15 ನಾವು ರೀಚ್ ಆಗಿದ್ದೀವಿ ನೋಡಿ. ನಮ್ಮ ತಂಗಿ ಎಲ್ಲರೂ ನಾವೆಲ್ಲ ಒಟ್ಟಿಗೆ ಇದ್ದೀವಿ. ಸುಬ್ರಹ್ಮಣ್ಯ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಈಗ. ಏನು ದೊಡ್ಡ ರಶ್ಶು ಏನು ಕಾಣಿಸ್ತಾ ಇಲ್ಲ ಇವತ್ತು ನೋಡಿದರೆ. ಅಲ್ಲಿ ರಶ್ ಉಂಟು, ದೇವಸ್ಥಾನದ ಒಳಗಡೆ ಹೇಗೆ ಉಂಟು ಅಂತೇಳಿ ನೋಡ್ಬೇಕಷ್ಟೇ. ಬೇಗ ಬಂದು ಮುಟ್ಟಿದ್ದೀವಿ. ಅಂದರೆ ನಮಗೆ ಅಷ್ಟೇ ಒಂದು 100 ಕಿಲೋಮೀಟ್ರು ಅಲ್ಲಿಂದ ನಮಗೆ. ಯಾಕಂತ ಹೇಳಿದರೆ ಮುಳ್ಳೇರಿಯದಿಂದ ನಮಗೆ ಹತ್ತಿರ ದಾರಿ ಇದೆ, ಶಾರ್ಟ್ ಕಟ್ ದಾರಿ ಇದೆ ಬರಲಿಕ್ಕೆ. ಹಾಗಾಗಿ ಮುಳ್ಳೇರಿಯಕ್ಕೆ ನಾವು ಶಾರ್ಟ್ ಕಟ್ ದಾರಿಯಲ್ಲಿ ಬರ್ತೀವಿ. ಮುಳ್ಳೇರಿಯಿಂದ ಮತ್ತೆ ಸ್ಟ್ರೈಟ್ ದಾರಿ ಇದೆ, ಕಾಸರಗೋಡಿಂದ ಬರುವಂಥ ದಾರಿನೇ. ಮತ್ತು ಜಾಲ್ಸೂರಿಂದ ಕಾರಲ್ಲಿ ನಮಗೆ ಶಾರ್ಟ್ ದಾರಿ ಇದೆ ಸುಬ್ರಹ್ಮಣ್ಯಕ್ಕೆ. ಇಲ್ಲ ಇದ್ರೆ ಸುಳ್ಳಿ ಎಲ್ಲ ಹೋಗಿ ಪೈಚಾರಿಗೆಲ್ಲ ಆಗಿ ಹಾಗೆ ಬರಬೇಕು, ಒಂದು ರೌಂಡ್ ಹಾಕ್ಕೊಂಡು ಬರಬೇಕು. ಇನ್ನು ತಿಂಡಿ ಮಾಡಬೇಕಷ್ಟೇ. ತಿಂಡಿ ಅಂತ ಮಾಡಲಿಲ್ಲ, ಸೆಕೆ, ಸಿಕ್ಕಾಪಟ್ಟೆ ಸೆಕೆ ಇದೆ. ಸೆಕೆ ಅಂತ ಹೇಳಿದರೆ ಮೈ ಒದ್ದೆ ಆಗಿ ನೀರು ಹರಿತಾ ಉಂಟು. ನೋಡಿ ಒಂದು ಸುಬ್ರಹ್ಮಣ್ಯ ಜಂಕ್ಷನ್. ಸುಬ್ರಹ್ಮಣ್ಯ ಜಂಕ್ಷನ್ ದೇವರ ಒಂದು ಮುಂಭಾಗ ನೋಡಿ. ಇಲ್ಲಿ KSRTC ಬಸ್ಸು ಬಸ್ ಸ್ಟ್ಯಾಂಡ್ ಬರ್ತಾ ಅಂತ ಕಾಣ್ತದೆ ಈಗ ನಿಲ್ದಾಣ. ಸುಬ್ರಹ್ಮಣ್ಯ ನೋಡಿ. ನೋಡಿ ನಾವೀಗ ಸುಬ್ರಹ್ಮಣ್ಯ ದೇವಸ್ಥಾನದ ಮುಂಭಾಗ ಇದ್ದೀವಿ ನೋಡಿ. ಪ್ರಸಾದ ಕೌಂಟ್ರು, ಸೇವಾ ಕೌಂಟ್ರು ಎಲ್ಲ ಇಲ್ಲೇ ಇದೆ. ದೇವಸ್ಥಾನದ ಮುಂಭಾಗದಲ್ಲಿ ಇದ್ದೀವಿ. ಭಾಳಷ್ಟು ಮಂದಿ ಇದ್ದಾರೆ ಅಂತ ಕಾಣುತ್ತೆ ಇಲ್ಲಿ ಒಳಗೆ. ನೋಡಬೇಕು, ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಒಳಗಡೆ ಏನು ವೀಡಿಯೋ ಮಾಡೋಕ್ಕೆ ಹೋಗಲ್ಲ ನಾನು ನೋಡಿ. ಆತ್ಮೀಯರೇ, ನಾವೀಗ ಸುಬ್ರಹ್ಮಣ್ಯ ದೇವರ ದರ್ಶನ ಎಲ್ಲ ಮಾಡಿ ಆದಿ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೇವೆ. ಇಲ್ಲಿ ನೋಡಿ ಎಲ್ಲ ಪೂಜಾ ಸಾಮಗ್ರಿಗಳ ಅಂಗಡಿ ಇಲ್ಲಿ ಇದೆ. ಯಾವುದು ಬೇಕಾದರೂ ತಗೊಳ್ಬೋದು ದೇವಸ್ಥಾನಕ್ಕೆ ಬಂದರೆ, ಸುಬ್ರಹ್ಮಣ್ಯಕ್ಕೆ ಬಂದರೆ. ಜಾಗಟೆ ಬೇಕಾದರೆ ಜಾಗಟೆ, ದೀಪಗಳು, ಮತ್ತು ಏನಾದರೂ ಬೆಳ್ಳಿ ಹರಕೆ ಏನಾದರೂ ಮಾಡ್ತಿದ್ರೆ ಬೆಳ್ಳಿ ಹರಕೆ ಎಲ್ಲ ಇದೆ ನೋಡಿ. ಮತ್ತು ಇಲ್ಲಿ ಸರ್ಪ ಸಂಸ್ಕಾರ ಪೂಜೆ ಮಾಡುವವರಿಗೆ ಮತ್ತು ಆಶ್ಲೇಷ ಬಲಿ ಪೂಜೆ ಮಾಡುವವರಿಗೆ ಎಲ್ಲ ಇಲ್ಲಿ ರೂಮುಗಳು, ಕೊಠಡಿಗಳೆಲ್ಲ ಅವೈಲೇಬಲ್ ಇದೆ. ಎಲ್ಲರಿಗೂ ಗೊತ್ತಿರುತ್ತೆ ಸುಬ್ರಹ್ಮಣ್ಯ.
लेकिन जब यूज करेंगे ನೋಡಿ ಕುಮಾರ ಪರ್ವತ ಕಾಣ್ಬೋದು. ಆದ್ಮೇಲೆ ನಾವೀಗ ಆದಿಸುಬ್ರಹ್ಮಣ್ಯದ ದೇವಸ್ಥಾನದ ಮುಂಭಾಗದಲ್ಲಿದ್ದೀವಿ. ಇಲ್ಲಿ ನಾವು ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಹಾಗೂ ಆದಿಸುಬ್ರಹ್ಮಣ್ಯಕ್ಕೆ ಬರುವಂಥ ಒಂದು ಕಾರಣ ಏನಪ್ಪ ಅಂತ ಹೇಳಿದರೆ, ನಮಗೆ ನಾಗದೋಷ ನಿವಾರಣೆಗೋಸ್ಕರವೇ ನಾವು ಬರುವಂಥದ್ದು. ಅದರಲ್ಲೂ ವಿಶೇಷತೆ ಏನಪ್ಪ ಅಂತ ಹೇಳಿದರೆ, ಇಲ್ಲಿ ಆಶ್ಲೇಷ ಬಲಿ ಮತ್ತು ಸರ್ಪ ಸಂಸ್ಕಾರ ಪೂಜೆ, ಇದಕ್ಕೆ ನಾವು ಮೊದಲೇ ಬುಕ್ಕಿಂಗ್ ಮಾಡಬೇಕಾಗುತ್ತೆ. ಆ ಬುಕ್ಕಿಂಗ್ ಸಮಯದಲ್ಲೇ ನಾವು ಇಲ್ಲಿ ಇರುವಂಥದ್ದು. ಮತ್ತು ಇಲ್ಲಿ ರೂಮ್ಗಳು ಕೂಡ ಅವೈಲೇಬಲ್ ಇದೆ. ಇಲ್ಲಿ ಆದಿಸುಬ್ರಹ್ಮಣ್ಯದಲ್ಲಿ ವಿಶೇಷತೆ ಏನಂತ ಹೇಳಿದರೆ, ಈ ಅಶ್ವತ್ಥ ಮರದಲ್ಲಿ ನಾವು ಸುತ್ತು ಬಂದು ಅಲ್ಲಿ ನೂಲು ಕಟ್ಟಿದರೆ ಮಕ್ಕಳಿಲ್ಲದವರಿಗೆ ಮಕ್ಕಳಾಗುತ್ತೆ ಅಂತ ಹೇಳುವಂಥ ಒಂದು ನಂಬಿಕೆ ಇದೆ. ಅದೇ ರೀತಿ ಇಲ್ಲಿ ಹರಿಯುವಂಥ ನದಿಯಲ್ಲಿ ಕಲ್ಲುಗಳನ್ನು ಎತ್ತಿ ನಾವು ಅದನ್ನು ಉದ್ದಕ್ಕೆ ಇಟ್ಟರೆ ಮನೆ ಇಲ್ಲದವರಿಗೆ ಮನೆ ಕೂಡ ಆಗುತ್ತೆ ಅಂತ ಹೇಳುವಂಥ ಒಂದು ನಂಬಿಕೆ ಇದೆ. ಬಹಳ ವಿಶೇಷತೆ ಇರುವಂಥ ಒಂದು ಸನ್ನಿಧಾನ. ಆದ್ಮೇಲೆ ಹಾಗೆ ನಾವು ಬೆಳಿಗ್ಗೆ ಬಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಬಂದು ದೇವರ ದರ್ಶನ ಎಲ್ಲ ಮುಗಿಸಿ ಅಲ್ಲಿಂದ ಸೀತಾ ಆದಿಸುಬ್ರಹ್ಮಣ್ಯಕ್ಕೆ ಹೋಗಿ ಆದಿಸುಬ್ರಹ್ಮಣ್ಯ ದೇವರ ದರ್ಶನ ಎಲ್ಲ ಮಾಡಿಕೊಂಡು ಬಂದಿವಿ. ಬೇಗ ದರ್ಶನ ಆಗಿದೆ. ಇಲ್ಲಿ ಬೆಳಗಿನ ಒಂದು ಜಾವಾದ ಕಾರಣ ಯಾರು ತುಂಬ ರಶ್ ಇರಲಿಲ್ಲ, ಬೇಗ ಆಗಿದೆ ಎಲ್ಲ. ನಾವೀಗ ಒಂದೂವರೆ ಗಂಟೆ ಒಳಗೆ ಎಲ್ಲ ದರ್ಶನಗಳನ್ನು ಮಾಡ್ಕೊಂಡು ಬಂದಿವಿ. ಈಗ ತಿಂಡಿ ಕಾಪಿ ಇನ್ನೂ ಮಾಡಿಲ್ಲ, ತಿಂಡಿ ಕಾಪಿ ಮಾಡೋಕ್ಕೆ ಇನ್ನೂ ಹೋಗಬೇಕಷ್ಟೇ. ಈಗ ನಮ್ಮ ಒಂದು ಜರ್ನಿ ಇಲ್ಲಿಂದ ಸೀತಾ ಮತ್ತು ಸೌತಡ್ಕಕ್ಕೆ, ಈಗ ಇಲ್ಲಿಂದ ಇನ್ನು ಸೌತಡ್ಕಕ್ಕೆ 1.5 ಗಂಟೆ ಜರ್ನಿ ಉಂಟು. ಸೌತಡ್ಕ 1.5 ಗಂಟೆ ಜರ್ನಿ ಆದರೆ ಅಲ್ಲಿಂದ ಸೀತಾ ಮಧ್ಯಾಹ್ನ ಊಟ ಮುಗಿಸಿ ಅಲ್ಲಿಂದ ಸೀತಾ ಧರ್ಮಸ್ಥಳದಲ್ಲಿ ದೇವರ ದರ್ಶನ ಎಲ್ಲ ಮಾಡಿ ಅಲ್ಲಿಂದ ಎಷ್ಟೊತ್ತಾಗುತ್ತೆ ಇವತ್ತು ಅಂತ ನೋಡಬೇಕು. ಕ್ಯೂ ಎಲ್ಲ ಹೇಗಿದೆ, ಎಷ್ಟೊತ್ತಾಗುತ್ತೆ ಅಂತೇಳಿ ನೋಡಬೇಕು. ಅದೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಸೀತಾ ಊರಿಗೆ ಹೋಗ್ತೀವಿ. ಆತ್ಮೀಯರೇ, ಹಾಗೆ ನಾವು ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ನಾವು ಭೇಟಿ ನೀಡಿ ದೇವರ ದರ್ಶನ ಎಲ್ಲ ಮುಗಿದು ಅಲ್ಲಿಂದ ಆದಿಸುಬ್ರಹ್ಮಣ್ಯ ಹೋಗಿ ಸುಬ್ರಹ್ಮಣ್ಯದಲ್ಲಿ ನಾವು ಬೆಳಗಿನ ಒಂದು ಉಪಹಾರವನ್ನು ಹೋಟೆಲ್ನಲ್ಲಿ ಸೇವಿಸಿಕೊಂಡು ಅಲ್ಲಿಂದ ನಮ್ಮ ಒಂದು ಹತ್ತಿರದ ಒಂದು ರಿಲೇಷನ್ ಸಂಬಂಧಿಕರ ಒಂದು ಮನೆಗೆ ಹೋಗೋದಿತ್ತು. ಆ ವಿಡಿಯೋವನ್ನು ನಾನು ಮಾಡಲಿಲ್ಲ. ಅಲ್ಲಿಗೂ ಕೂಡ ನಾವು ಹೋಗಿದ್ದೀವಿ ಆಯಿತು. ಅದು ಸುಬ್ರಹ್ಮಣ್ಯದಿಂದ ನಾವು ಸುಳ್ಯ ಕಡೆಗೆ ಹೋಗುವಾಗ ಒಂದು 7 ಕಿಲೋಮೀಟರ್ ಅಂತರದಲ್ಲಿ ಸಿಗುವಂಥ ನಮ್ಮ ಒಂದು ರಿಲೇಷನ್ ಮನೆ ಇದೆ. ಅಲ್ಲಿಗೆ ನಾವು ಮೊದಲ ಬಾರಿಗೆ ನಾವು ಹೋಗಿದ್ದು. ಹಾಗೆ ಅಲ್ಲಿಗೆಲ್ಲ ಹೋಗಿ ಭೇಟಿ ಕೊಟ್ಟು ಅವರ ಜೊತೆ ಎಲ್ಲ ಮಾತುಕತೆ ಎಲ್ಲ ಮಾಡಿ ಅಲ್ಲಿಂದ ನಾವು ನೇರವಾಗಿ ಮತ್ತೆ ಸೌತಡ್ಕ ಶ್ರೀ ಮಹಾಗಣಪತಿ ಕ್ಷೇತ್ರಕ್ಕೆ ಈಗ ನಾವು ಹೋಗ್ತಾ ಇದ್ದೀವಿ. ಈ ಒಂದು ರಸ್ತೆ ನೀವು ಕಾಣ್ಬೋದು. ಈ ರಸ್ತೆ ಬಂದ್ಬಿಟ್ಟು ಇದು ನಮಗೆ ಸೀತೆ ಎಲ್ಲಿಗೆ ಹೋಗುತ್ತೆ ಅಂತ ಹೇಳಿದರೆ, ಇದು ಒಂದು ರಸ್ತೆ ಬಂದ್ಬಿಟ್ಟು ಗುಂಡಿಯಕ್ಕೆ ಹೋಗುತ್ತೆ, ಮತ್ತೊಂದು ಕಡಬ ಉಪ್ಪಿನಂಗಡಿ ಹೋಗುತ್ತೆ. ಈ ರಸ್ತೆಯಲ್ಲಿ ನಾವು ಸೌತಡ್ಕಕ್ಕೆ ಹೋಗಬೇಕಾದ್ರೆ ನಾವು ಅಲ್ಲಿ ಮುಂದೆ ಬರುವಾಗ ಒಂದು ಸರ್ಕಲ್ ಸಿಗುತ್ತೆ. ಆ ಸರ್ಕಲಿಂದ ನಾವು ಎಡಬದಿಗೆ ತಿರುಗಿಕೊಂಡು ಹೋದರೆ ಬಲದ ಹೊಡೆಗೆ ತಿರುಗಿಕೊಂಡು ಹೋದರೆ ನಾವು ಸೌತಡ್ಕಕ್ಕೆ ಹೋಗ್ತೀವಿ. ಮುಂಚೆಲ್ಲ ಈ ರಸ್ತೆ ಬಂದ್ಬಿಟ್ಟು ಬಹಳ ಕಿರಿದಾದ ರಸ್ತೆ ಆಗಿತ್ತು. ಈಗ ತುಂಬ ಒಳ್ಳೆಯ ಒಂದು ರಸ್ತೆಯನ್ನಾಗಿ ಇಲ್ಲಿ ಮಾರ್ಪಾಡಾಗಿದೆ. ಹಾಗೆ ನಾವು ನಮಗೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಸೌತಡ್ಕಕ್ಕೆ ಕುಕ್ಕೆ ಸುಬ್ರಹ್ಮಣ್ಯದಿಂದ ಸೌತಡ್ಕಕ್ಕೆ ನಮಗೆ 1 ಗಂಟೆ ಪ್ರಯಾಣ ಇದೆ. ರಸ್ತೆ ಈಗ ತುಂಬ ಚೆನ್ನಾಗಿ ಆಗಿದೆ. ಮತ್ತು ಈ ರಸ್ತೆಯಲ್ಲಿ ನಮಗೆ ಸಿಗುವಂಥದ್ದು 2 ಸೈಡು ಕೂಡ ನಮಗೆ ಅದ್ಭುತವಾಗಿರುವಂಥ ಫಾರೆಸ್ಟ್ಗಳು, ಕಾಡುಗಳು ಇರುವಂಥದ್ದು. ಅದರ ಮಧ್ಯೆಯೇ ನಾವು ಇಲ್ಲಿ ಒಂದು ಸಾಗಿಕೊಂಡು ನಾವು ಹೋಗಬೇಕಾಗುತ್ತೆ. ನಮ್ಮ ಕಾರಲ್ಲಿ ನಾವು ಇವತ್ತು ಪ್ರಯಾಣ ಮಾಡುವಾಗಿದ್ದದ್ದು ನನ್ನ ತಂಗಿ ಮತ್ತು ಭಾವ, ಹಾಗೆ ತಂಗಿಯ ಮಗಳು, ಆಮೇಲೆ ಅಮ್ಮ, ನಾವು 5 ಮಂದಿಯೇ ನಾವು ಇಲ್ಲಿ ಹೋಗಿರುವಂಥದ್ದು ಕಾರಲ್ಲಿ. ಭಾಳಷ್ಟು ಮಂದಿ ಹೋಗೋದಕ್ಕೆ ಅದು ಸಣ್ಣ ಕಾರು, ಹಾಗಾಗಿ ತುಂಬ ಮಂದಿ ಹೋಗೋದಕ್ಕೆ ಆಗಲಿಲ್ಲ. ಮತ್ತು ಮನೆಯಲ್ಲಿದ್ದವರು ನಾವೇ ಇದ್ದಿದ್ದು, ಬೇರೆ ಯಾರೂ ಇದ್ದಿಲ್ಲ. ಹಾಗಾಗಿ ಇದು ನೋಡಿ, ಸಿಕ್ಕಾಪಟ್ಟೆ ಬಿಸಿಲಿತ್ತು, ಸಿಕ್ಕಾಪಟ್ಟೆ ಸೆಕೆ. ಮತ್ತು ಧರ್ಮಸ್ಥಳದಿಂದ ಸುಬ್ರಹ್ಮಣ್ಯಕ್ಕೆ ಕೂಡ ಹಾಗೆ ಬಸ್ಗಳು ನಿಮಗೆ ತುಂಬ ಅವೈಲೇಬಲ್ ಇದೆ. 1.25 ಗಂಟೆ 2 ಗಂಟೆ ಜರ್ನಿ ತಗೊಳ್ತಾರೆ. ಇಲ್ಲಿ ನಾನು ಡ್ರೈವಿಂಗ್ ಮಾಡಿಕೊಂಡು ಮಾತಾಡಿಕೊಂಡು ಹೋಗ್ತಾ ಇದ್ದೀನಿ. ಆದರೆ ಇಲ್ಲಿ ನಾನು ವಾಯ್ಸ್ ರೆಕಾರ್ಡ್ ಹಾಕಿದ್ದು ಸರಿಕಟ್ಟಾಗಿ ಬರಲಿಲ್ಲ. ಹಾಗಾಗಿ ಮತ್ತೆ ವಾಯ್ಸ್ ರೆಕಾರ್ಡ್ ಮಾಡೋಣ ಅಂತ ಹೇಳ್ಕೊಂಡೆ ನಾನು ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹಿಂದೆ ನಮ್ಮ ಅಮ್ಮನನ್ನು ನೀವು ನೋಡ್ತಾ ಇದ್ದೀರಾ. ಆಮೇಲೆ ಬಲಭಾಗದಲ್ಲಿ ನಮ್ಮ ತಂಗಿ ನೋಡ್ತಾ ಇದ್ದಾರೆ. ಆಮೇಲೆ ಈ ಸೈಡಲ್ಲಿ ಚಿನ್ನು ಕೂಡ ಇದ್ದಾಳೆ, ತಂಗಿಯ ಮಗಳು. ಎದುರು ಕಡೆ ಕೂತಿದ್ದು ನಮ್ಮ ಭಾವ.
ಹಾಗೆ ಆಲ್ಟೋ ಕಾರಲ್ಲಿ ಇವತ್ತು ನಮ್ಮ ಒಂದು ಪ್ರಯಾಣ ಆಗ್ತಾ ಇದೆ. ನಾವು ಬೆಳಗಿನ ಒಂದು ಊರಿಂದ ಕಾಸರಗೋಡಿನಿಂದ ಬೆಳಿಗ್ಗೆ 6:10 ನಾವು ಬಿಟ್ಟು ಸುಬ್ರಹ್ಮಣ್ಯ, ಆಮೇಲೆ ಸೌತಡ್ಕ, ಧರ್ಮಸ್ಥಳ, ಆಮೇಲೆ ನಮ್ಮ ರಿಲೇಷನ್ ಮನೆ ಎಲ್ಲ ಹೋಗ್ಕೊಂಡು ನಾವು ರಾತ್ರಿ 9:30 ಮತ್ತೆ ರೀಚ್ ಆದಿವಿ. ಈಗ ನೀವು ನೋಡ್ತಾ ಇರ್ಬೋದು, ಈಗ ನಾವು ಈ ಸೌತಡ್ಕಕ್ಕೆ ಹೋಗ್ತಾ ಇದ್ದೀವಿ. ಆತ್ಮೀಯರೇ, ನೀವು ಶ್ರೀ ಸೌತಡ್ಕ ಶ್ರೀ ಮಹಾಗಣಪತಿಯ ಸನ್ನಿಧಾನದ ಮುಂಭಾಗವನ್ನು ನೀವು ಈಗ ನೋಡ್ತಾ ಇದ್ದೀರಾ. ಇದು ಶ್ರೀ ಸೌತಡ್ಕ ಶ್ರೀ ಮಹಾಗಣಪತಿ ಕ್ಷೇತ್ರ, ಬೆಳ್ತಂಗಡಿ ತಾಲೂಕು, ಕೊಕ್ಕಡ, ದಕ್ಷಿಣ ಕನ್ನಡ ಜಿಲ್ಲೆ. ಹಾಗೆಯೇ ನಾವು ಸುಬ್ರಹ್ಮಣ್ಯದಿಂದ ನಾವು ಬಿಟ್ಟು ಮಧ್ಯಾಹ್ನ ಕರೆಕ್ಟಾಗಿ ನಾವು ಇಲ್ಲಿ 12:30 ನಾವು ಸೌತಡ್ಕ ಶ್ರೀ ಮಹಾಗಣಪತಿಯ ಸನ್ನಿಧಾನಕ್ಕೆ ನಾವು ತಲುಪಿದೆವು. ಇಲ್ಲಿ ಬಹಳಷ್ಟು ರಶ್ ಇತ್ತು. ಆ ದಿವಸ ಮದುವೆ ಕಾರ್ಯಕ್ರಮ ಕೂಡ ಆ ದಿವಸ ಇತ್ತು. ನೋಡ್ಬೋದು, ಭಾಳಷ್ಟು ಮಂದಿ ಇದ್ದರು. ನಾವು ಮೇಲೆ ಪಾರ್ಕಿಂಗ್ ಮಾಡಿ ನಾವು ಬಂದಿರುವಂಥದ್ದು. ಇದು ಸನ್ನಿಧಾನದ ಮುಂಭಾಗ, ಸೌತಡ್ಕ ಶ್ರೀ ಮಹಾಗಣಪತಿ ಸನ್ನಿಧಾನದ ಮುಂಭಾಗ. ಇಲ್ಲಿ ಗಂಟೆ ಗಣಪತಿ ಅಂತಲೂ ಕೂಡ ಕರೀತಾರೆ. ಬಹಳ ಅದ್ಭುತವಾಗಿರುವಂಥ ಸನ್ನಿಧಾನ. ಇಲ್ಲಿ ಏನೇ ಬೇಡಿಕೊಂಡ್ರೂ ಕೂಡ, ನಾವು ಹರಕೆ ಬೇಡಿಕೊಂಡ್ರೂ ಕೂಡ ನೆರವೇರುವಂಥ ಒಂದು ಸನ್ನಿಧಾನ ಇದು ಶ್ರೀ ಮಹಾಗಣಪತಿ ಕ್ಷೇತ್ರ ಒಂದು ಸೌತಡ್ಕ. ಈ ಮಹಾಗಣಪತಿಗೆ ಸೌತೆಕಾಯಿ ಅಂತ ಹೇಳಿದರೆ ತುಂಬ ಪ್ರಿಯವಾದಂಥ ಅಂತ ಹೇಳಿ ಹೇಳ್ತಾರೆ. ಅದೇ ರೀತಿ ಈ ಮಹಾಗಣಪತಿಗೆ ಯಾವುದೇ ರೀತಿಯಾದಂಥ ಗರ್ಭಗುಡಿ ಇರುವುದಿಲ್ಲ, ಓಪನಿಂಗ್ ಆಗಿರುತ್ತೆ. ಆಮೇಲೆ ಇಲ್ಲಿ ಅವಲಕ್ಕಿ ನೈವೇದ್ಯ ತುಂಬ ಪವಿತ್ರವಾದಂಥ ಒಂದು ಸೇವೆ ಅಂತ ಹೇಳ್ಬೋದು. ಆಮೇಲೆ ಮಧ್ಯಾಹ್ನ ಪ್ರತಿನಿತ್ಯವೂ ಕೂಡ ಇಲ್ಲಿ ಭೋಜನವೂ ಕೂಡ ಇದೆ ಬಂದವರಿಗೆ. ಆಮೇಲೆ ಪ್ರತಿನಿತ್ಯವೂ ಕೂಡ ಇಲ್ಲಿ ಇತರ ಸೇವೆಗಳು ಕೂಡ ಇಲ್ಲಿ ನಡೆಯುವಂಥದ್ದು. ಗಣಪತಿ ಹೋಮ ಆಗಿರ್ಬೋದು, 108 ತೆಂಗಿನಕಾಯಿಯ ಒಂದು ಹೋಮ, ಹೀಗೆ ಸೇವೆಗಳಲ್ಲಿ ನಡೀತಾ ಇರುತ್ತೆ. ಸುಬ್ರಹ್ಮಣ್ಯದಿಂದ ಧರ್ಮಸ್ಥಳಕ್ಕೆ ಹೋಗುವಾಗ ಕೊಕ್ಕಡದಿಂದ 3 ಕಿಲೋಮೀಟರ್ ಅಂತರದಲ್ಲಿ ಸಿಗುವಂಥ ದೇವಸ್ಥಾನ. ಮನುಷ್ಯರಲ್ಲಿ ಬಂದ ಬಾಳು ಇಲ್ಲಿ ಸುಬ್ರಹ್ಮಣ್ಯದಿಂದ ಧರ್ಮಸ್ಥಳಕ್ಕೆ ಅಥವಾ ಧರ್ಮಸ್ಥಳದಿಂದ ಸುಬ್ರಹ್ಮಣ್ಯಕ್ಕೆ ನಾವು ಹೋಗುವಾಗ ಮಧ್ಯದಲ್ಲಿ ನಮಗೆ ಕೊಕ್ಕಡ ಅಂತ ಹೇಳುವಂಥ ಒಂದು ಜಂಕ್ಷನ್ ಸಿಗುತ್ತೆ. ಕೊಕ್ಕಡದಿಂದ 3 ಕಿಲೋಮೀಟರ್ ಅಂತರದಲ್ಲಿ. ನೀವು ಧರ್ಮಸ್ಥಳದಿಂದ ಸುಬ್ರಹ್ಮಣ್ಯಕ್ಕೆ ಹೋಗಬೇಕಾದ್ರೆ ಕೊಕ್ಕಡಕ್ಕಿಂತ ಹಿಂದೆನೇ ಬಲಭಾಗಕ್ಕೆ ಸೌತಡ್ಕ ಶ್ರೀ ಮಹಾಗಣಪತಿ ಸನ್ನಿಧಾನಕ್ಕೆ ಹೋಗೋ ದಾರಿ ಅಂತ ಹೇಳಿ ಬರೆದಿದೆ. ಈ ಸನ್ನಿಧಾನಕ್ಕೆ ಗಂಟೆ ಗಣಪತಿ ಅಂತಲೂ ಕೂಡ ಕರೆಯುವುದಿದೆ. ಅದೇ ರೀತಿ ಸೌತಡ್ಕ ಶ್ರೀ ಮಹಾಗಣಪತಿ ಅಂತಲೂ ಕೂಡ ಕರೀತಾರೆ. ಸೌತಡ್ಕ ಅಂತ ಹೇಳಿ ಕರೆಯುವುದಕ್ಕೆ ಕಾರಣ ಏನಂತ ಹೇಳಿದರೆ, ಹಿಂದಿನ ಪುರಾವೆಗಳಲ್ಲಿ ಏನು ಹೇಳುತ್ತೆ ಅಂತ ಹೇಳಿದರೆ, ಈ ಮಹಾಗಣಪತಿಗೆ ಸೌತೆಕಾಯಿ ಅಂತ ಹೇಳಿದರೆ ತುಂಬ ಪ್ರಿಯವಾದದ್ದು ಅಂತ ಹೇಳಿ ಬರುತ್ತೆ. ಹಾಗಾಗಿ ಸೌತಡ್ಕ ಬಂತು ಎಂಬ ನಾಮಕರಣ ಬಂದಿದೆ ಅಂತೇಳಿ ಹೇಳ್ತಾರೆ. ನೋಡ್ಬೋದು, ಇದೀಗ ನಾವು ನೋಡಿ ಕೊಕ್ಕಡಕ್ಕೆ ಇನ್ನು ಕೂಡ ಇಲ್ಲಿಂದ 3 ಕಿಲೋಮೀಟರ್ ಅಂತರ ಇದೆ. ನಾವೀಗ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೇವೆ. ಇನ್ನು ಧರ್ಮಸ್ಥಳಕ್ಕೆ ಇಲ್ಲಿಂದ ಸಾಧಾರಣ ಒಂದು 25 ಕಿಲೋಮೀಟರ್ ಅಂತರ ಇದೆ. ನಾವು ಮಧ್ಯಾಹ್ನ 12:30 ಬಂದವರು ದೇವರ ದರ್ಶನ ಎಲ್ಲ ಮಾಡಿಕೊಂಡು ದೇವರ ಸೇವೆಗಳನ್ನೆಲ್ಲ ಸಲ್ಲಿಸಿ ಅಲ್ಲಿ ಭೋಜನವನ್ನು ಸ್ವೀಕಾರ ಮಾಡಿಕೊಂಡು ಮಧ್ಯಾಹ್ನ ಇಲ್ಲಿಂದ ನಾವು ಸೀದಾವಾಗಿ ಈಗ ಧರ್ಮಸ್ಥಳಕ್ಕೆ ನಾವು ತೆರಳುತ್ತಿದ್ದೇವೆ. ಕೊಕ್ಕಡ ಜಂಕ್ಷನ್ನಿಂದ 3 ಕಿಲೋಮೀಟರು. ನೋಡಿ, ನಾವೀಗ ಬಂದು ಈಗ ಧರ್ಮಸ್ಥಳ ಮತ್ತು ಸುಬ್ರಹ್ಮಣ್ಯಕ್ಕೆ ಹೋಗುವಂಥ NH ಅಂತ ಹೇಳಿದರೆ ಆ ರಸ್ತೆಗೆ ನಾವೀಗ ಬಂದು ತಲುಪಿದ್ದೇವೆ. ಆಯಿತು ನೋಡಿ, ಇಲ್ಲಿ ಮಹಾದ್ವಾರ ಕಾಣುತ್ತೆ ನೋಡಿ. ಧರ್ಮಸ್ಥಳದಿಂದ ಬಲಭಾಗಕ್ಕೆ ಒಂದು ದ್ವಾರ ಇದೆ. ಅದೇ ರೀತಿ ಸುಬ್ರಹ್ಮಣ್ಯದಿಂದ ಧರ್ಮಸ್ಥಳಕ್ಕೆ ಹೋಗುವಾಗ ಎಡಭಾಗಕ್ಕೆ ನಿಮಗೆ ದ್ವಾರ ಸಿಗುತ್ತೆ ನೋಡಿ. ಈಗ ಎಡಭಾಗಕ್ಕೆ ನಾವು ಈಗ ತೆರಳುತ್ತಿದ್ದೇವೆ ಧರ್ಮಸ್ಥಳದ ಬದಿಗೆ. ಸುಬ್ರಹ್ಮಣ್ಯದಲ್ಲೆಲ್ಲ ನಮಗೆ ಬೇಗ ಒಂದು ದರ್ಶನ ಆಗಿದೆ. ಸೌತಡ್ಕದಲ್ಲಿ ಕೂಡ ಹಾಗೆ ದರ್ಶನಕ್ಕೆಲ್ಲ ಏನು ತೊಂದರೆ ಆಗಲಿಲ್ಲ. ಆದರೆ ಸೌತಡ್ಕದಲ್ಲಿ ಬಹಳಷ್ಟು ಮಂದಿ ಇದ್ದರು ಮಧ್ಯಾಹ್ನ ಸಮಯದಲ್ಲಿ. ಆ ದಿವಸ ಮದುವೆ ಕೂಡ ಅಲ್ಲಿ ನಡೆದಿತ್ತು. ಆದ್ಮೇಲೆ ನಾವೀಗ ನೋಡಿ ಧರ್ಮಸ್ಥಳ ಬಂದು ತಲುಪಿದ್ದೇವೆ ನೋಡಿ. ಗಂಟೆ ಸರಿ 3 ಗಂಟೆಗೆ 5 ನಿಮಿಷ ಇರಬೇಕಾದ್ರೆ ತಲುಪಿದ್ದೇವೆ. ಸೌತಡ್ಕದಿಂದ ಸೀದಾ ಧರ್ಮಸ್ಥಳ ಬಂದಾಯಿತು. ಧರ್ಮಸ್ಥಳದಲ್ಲಿ ದೊಡ್ಡ ರಶ್ ಏನು ಕಾಣ್ತಾ ಇಲ್ಲ. ಇಲ್ಲಿ ವೆಹಿಕಲ್ಗಳನ್ನು ಪಾರ್ಕಿಂಗಲ್ಲಿ ದೊಡ್ಡದಾಗಿ ಕಾಣ್ತಾ ಇಲ್ಲ. ಖಾಲಿ ಇದೆಯಪ್ಪ, ನೋಡಬೇಕಲ್ಲಿ. ಈಗ ದರ್ಶನಕ್ಕೆ ಇನ್ನೂ ಎಷ್ಟೊತ್ತಾಗುತ್ತೆ ಏನಂತೇಳಿ ನೋಡೋಣ.
ಈಗ ಹೋಗ್ತಾ ಇದ್ದೀವಿ ದರ್ಶನಕ್ಕೆ. ಇನ್ನು ನಾನು ಈ ಒಂದು ಇಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಸೀತಾ ಮತ್ತು ಊರಿನತ್ತ ಪ್ರಯಾಣ. ಆದಮೇಲೆ ನಾವು ಧರ್ಮಸ್ಥಳಕ್ಕೆ ಬಂದಿದ್ದೇವೆ, ಧರ್ಮಸ್ಥಳದಲ್ಲಿ ಇದ್ದೇವೆ. ಈಗ ದೊಡ್ಡ ಏನು ಜನ ಏನು ಕಾಣಿಸ್ತಾ ಇಲ್ಲ, ಏನು ಗೊತ್ತಿಲ್ಲ ಇನ್ನು ದರ್ಶನಕ್ಕಾಗುವಾಗ ಜನ ಇದ್ದಾರೋ ಜಾಸ್ತಿ ಅಂತ ಏನು ಗೊತ್ತಿಲ್ಲ. ಇಲ್ಲಿ ದೊಡ್ಡದಾಗಿ ಏನೋ ಇಲ್ಲಿ ಏನೋ ವೆಹಿಕಲ್ ಪಾರ್ಕಿಂಗ್ ಏನು ಕಾಣ್ತಾ ಇಲ್ಲ. ಅದೇ ದೇವಸ್ಥಾನದ ಮುಂಭಾಗ ಕೂಡ ಹಾಗೆ ತುಂಬ ಜನ ಏನು ಕಾಣ್ತಾ ಇಲ್ಲ, ಕಡಿಮೆನೇ ಜನ ಇದ್ದಾರೆ. ಯಾವತ್ತೂ ನಾನು ನೋಡಬೇಕಾದ್ರೆ ಇಷ್ಟೊಂದು ಜನ ಕಡಿಮೆ ಇದ್ದದ್ದು ನಾನು ನೋಡೇ ಇಲ್ಲ. ನೋಡೋಣ ಏನಂತ ಹೇಳಿ. ಇಲ್ಲಿ ಚಪ್ಪಲಿ ಬಿಡ್ತಾನೆ ಹಾಗೆ ನಾವು ಧರ್ಮಸ್ಥಳಕ್ಕೆ ಸಾಧಾರಣ 3 ಗಂಟೆಗೆ ನಾವು ಬಂದು ತಲುಪಿದೆವಾಯಿತು. 5 ಗಂಟೆಗೆ ದೇವರ ದರ್ಶನ ಒಂದು ಓಪನ್ ಮಾಡೋ ಕಾರಣ ನಾವು ಸ್ವಲ್ಪ ಅಲ್ಲಿಯೇ ಪಕ್ಕದಲ್ಲಿ ಹತ್ತಿರದಲ್ಲೇ ಇದ್ದಂಥ ಒಂದು ಗಾರ್ಡನಲ್ಲಿ ನಾವು ಸಮಯವನ್ನು ಕಳೆದವಾಯಿತು. ಯಾಕಂತ ಹೇಳಿದರೆ ಸಿಕ್ಕಾಪಟ್ಟೆ ಉರಿ ಬಿಸಿಲು, ಸೆಕೆ ತಡೆಯಕ್ಕಾಗ್ತಾ ಇಲ್ಲ. ಹಾಗಾಗಿ ಆ ಗಾರ್ಡನಲ್ಲಿ ಬಂದು ತಂಪಾಗಿ ಒಂದು ಸ್ವಲ್ಪ ಕಾಲ ಅಲ್ಲಿ ಕಳೆದು ಮತ್ತೆ ದೇವರ ದರ್ಶನಕ್ಕೆ ಹೋದೆವು. ಆದಮೇಲೆ ನಾವು ಹಾಗೆ ಬೆಳಿಗ್ಗೆ 6:15ಕ್ಕೆ ನಾವು ಮನೆಯಿಂದ ಬಿಟ್ಟು ಅಲ್ಲಿಂದ ಸೀತಾ ಸುಬ್ರಹ್ಮಣ್ಯ ಬಂದು ಸುಬ್ರಹ್ಮಣ್ಯದಿಂದ ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲಿಂದ ತಿಂಡಿ ಕಾಫಿ ಮಾಡಿಕೊಂಡು ಅಲ್ಲಿಂದ ನಾವೊಬ್ಬರು ನಮ್ಮ ರಿಲೇಷನ್ ಮನೆಗೆ ಹೋಗೋದಿತ್ತು. ಹಾಗೆ ಅಲ್ಲಿ ರಿಲೇಷನ್ ಮನೆಗೆ ಹೋದ್ವಿ. ಆಯ್ತು, ಅಲ್ಲಿ ಎಲ್ಲ ವೀಡಿಯೋ ಮಾಡಲಿಲ್ಲ. ಆಮೇಲೆ ಅಲ್ಲಿಂದ ನಾವು ಸೀತಾ ಮತ್ತೆ ಸೌತಡ್ಕ ಬಂದು ಸೌತಡ್ಕದಲ್ಲಿ ಶ್ರೀ ಮಹಾಗಣಪತಿಯ ದರ್ಶನ ಪಡೆದು ಅಲ್ಲಿಂದ ಮಧ್ಯಾಹ್ನ ಊಟ ಮುಗಿಸಿ ಅಲ್ಲಿಂದ ಧರ್ಮಸ್ಥಳ ಬಂದು ಧರ್ಮಸ್ಥಳದಲ್ಲಿ ಈಗ ದೇವರ ದರ್ಶನ ಎಲ್ಲ ಮುಗಿಸಿ ಬಂದಿದ್ದೀವಿ. ಸಂಜೆ ಈಗ ಗಂಟೆ ಬಂದುಬಿಟ್ಟು 6 ಗಂಟೆಗೆ 5 ನಿಮಿಷ ಇದೆ. 5:45ಕ್ಕೆ ನಮಗೆ ದರ್ಶನ ಎಲ್ಲ ಆಗಿದೆ. ದೇವರ ದರ್ಶನ ಎಲ್ಲ ಮಾಡ್ಕೊಂಡು ನಾವು ಬಂದ್ವಿ. ಈಗ ನಾವು ಇಲ್ಲಿಂದ ಸೀತಾ ಈಗ ಊರಿನತ್ತ ಹೊರಡ್ತಾ ಇದ್ದೀವಿ, ಅಂದರೆ ಕಾಸರಗೋಡು ಮಧುರಿಗೆ ಹೊರಡ್ತಾ ಇದ್ದೀವಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಉಷಾ ವೆಂಕಟೇಶ್ವರ ವ್ಲಾಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಉಷಾ ವೆಂಕಟೇಶ್ವರ ವ್ಲಾಗ್ 32 ಇನ್ಸ್ಟಾಗ್ರಾಮ್ ಇದೆ, ಫಾಲೋ ಮಾಡ್ಕೊಳ್ಳಿ. ನಾನು ಇನ್ನೊಂದು ಹೊಸ ಒಂದು ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿ ಧರ್ಮಸ್ಥಳದಲ್ಲಿ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ನಮಸ್ಕಾರಗಳು, ಧನ್ಯವಾದಗಳು, ಬಾಯ್ ಬಾಯ್.